ಹಾಯ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ? ತುಂಬ ದಿವಸ ಆಯಿತು ನಿಮ್ಮ ಮುಂದೆ ಬಂದು. ಹಾಗಾಗಿ ಎಲ್ಲ ರೆಗ್ಯುಲರ್ ಮಾಡುವಂತಹ ಬೇಳೆ ಸಾರಾದ್ರೂ ಸ್ವಲ್ಪ ಡಿಫ್ರೆಂಟಾಗಿ ನನ್ನ ಸ್ಟೈಲಲ್ಲಿ ಒಂದು ಸತಿ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಬನ್ನಿ, ಈಗ ನಮಗೆ ನುಗ್ಗೆಕಾಯಿ ಸೀಸನ್, ಹಾಗೆ ಮಾವಿನಕಾಯಿ ಸಹ ಸಿಕ್ಕತ್ತೆ. ನುಗ್ಗೆಕಾಯಿ ಮಾವಿನಕಾಯಿ ಕಾಂಬಿನೇಷನಲ್ಲಿ ಒಂದೊಳ್ಳೆ ಬೇಳೆ ಸಾರು ಮಾಡಿ, ನಾವು ದಿನ ಬೇಳೆ ಸಾರು ಮಾಡ್ತಾಯಿದ್ರೂ ಈ ರುಚಿ ಮಾತ್ರ ಅದ್ಭುತ ಅಂದರೆ ಅದ್ಭುತ. ತಿಂದು ನೋಡಿ ಬಾಯಲ್ಲಿ ನೀರು ಉಡ್ತಾಯಿದೆ ನೋಡ್ತಾಯಿದ್ರೆ. ಮಾಮೂಲಿ ಹೇಗೆ ಮಾಡ್ತೀರಾ ನೀವು ಮನೆಯಲ್ಲಿ ಬೇಳೆ ಸಾರು ಹೇಗೆ ಮಾಡ್ತೀರಾ ಹಾಗೆಯೇ, ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ. ನುಗ್ಗೆಕಾಯಿ ನೋಡಿ ಫ್ರೆಶ್ ಆಗಿ ಸಿಕ್ಕಿದೆ. ನಾನು ಒಂದು ಕುಕ್ಕರಲ್ಲಿ ಮೊದಲಿಗೆ ಸಾರುಬೇಳೆ, ಅದಕ್ಕೆ ಒಂದು ಸ್ವಲ್ಪ ಹೆಸರು ಬೇಳೆನೂ ಸೇರಿಸ್ಕೊಂಡು ಚೆನ್ನಾಗಿ ಒಂದೆರಡು ಸತಿ ತೊಳಿಬೇಕು. ಯಾಕಂದರೆ ಈಗ ಎಲ್ಲರಿಗೂ ಗೊತ್ತಿದೆ ಎಲ್ಲ ಕೆಮಿಕಲ್ಮಯ. ಹಾಗಾಗಿ ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ, ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಕರಿಬೇವು, 2 ಹಸಿಮೆಣಸಿನ್ಕಾಯಿ ಸ್ಲಿಟ್ ಮಾಡಿದ್ದು, ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ನಾನು, ಅದು ಅದ್ಭುತವಾಗಿರುತ್ತೆ. ಕೊತ್ತಂಬರಿ ಸೊಪ್ಪು, ಒಂದೆರಡು ಬೆಳ್ಳುಳ್ಳಿ ಜಜ್ಜಿದ್ದು, ನಿಮಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು. ಯಾಕಂದರೆ ಇದು ಮಾವಿನಕಾಯಿ ಹಾಕ್ತೀರಾ ನೋಡ್ಕೊಳ್ಳಿ. ಟೊಮೆಟೊ ನಾನು 2 ಹಾಕಿದ್ದೀನಿ ಮಾವಿನಕಾಯಿ ಯೂಸ್ ಮಾಡೋದ್ರಿಂದ. ಕುಕ್ಕರಲ್ಲಿ 4 ವಿಷಲ್ ಬರಬೇಕು. ಸಾಮಾನ್ಯ 2-3 ವಿಷಲ್ ಕೂಗಿಸ್ಕೋತೀರ, ಇಲ್ಲಿ 4 ವಿಷಲ್ ಬರಬೇಕು. ಚೆನ್ನಾಗಿ ಬೇಳೆ ಬೇಯಬೇಕು. ನಂತರ ನುಗ್ಗೆಕಾಯಿನ ಯಾವುದೇ ಕಾರಣಕ್ಕೂ ಕುಕ್ಕರ್ಗೆ ಹಾಕಿ ಕೂಗಿಸ್ಬಾರ್ದು. ನುಗ್ಗೆಕಾಯಿ ನೋಡಿ ಈ ರೀತಿಯಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇದೆಲ್ಲ ತೋರಿಸ್ತಾ ಹೋದರೆ ಲಾಂಗ್ ಆಗುತ್ತೆ. ಹಚ್ಚಿಟ್ಟಿರೋ ನುಗ್ಗೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಇದನ್ನು 1-2 ಕುದಿ ಬಂದರೆ ಸಾಕು. 1/4 ಬೇಯುತ್ತೆ, ಅಷ್ಟು ಬೇಯಿಸ್ಕೊಂಡು ತೆಗೆದು ಇಟ್ಕೊಬೇಕಾಗುತ್ತೆ ನೀವು. ಹಾಗೆ ಸಣ್ಣ ಈರುಳ್ಳಿ ಸಹ ಈಗ ರೇಟು ಕಮ್ಮಿ ಇದೆ, ರುಚಿ ಅದ್ಭುತ. ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ, ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ. ಸಣ್ಣ ಈರುಳ್ಳಿ ಒಗ್ಗರಣೆಗೆ ಮಾವಿನಕಾಯಿ ಹೋಳು ಹಿಂಗೆ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ನೀವು ನುಗ್ಗೆಕಾಯಿ ಬೇಯೋವಾಗ ಬೇಕಾದರೂ ಒಂದು 2 ಸೆಕೆಂಡ್ ಬೆಂದರೆ ಸಾಕು, ಬಿಸಿ ನೀರಿಗೆ ಬೆಂದರೆ ಸಾಕು, ಆ ಥರ ಹಾಕ್ಕೋಬೋದು. ಇಲ್ಲ ನೀವು ಒಗ್ಗರಣೆಗೆ ಹಾಕ್ತೀನಿ ಅಂದರೆ ಒಗ್ಗರಣೆಯಲ್ಲೇ ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನೀವು ಒಗ್ಗರಣೆಯಲ್ಲೇ ಫ್ರೈ ಮಾಡಿಕೊಂಡು ಬೇಳೆ ಸಾರಿಗೆ ಹಾಕ್ಕೋಬೋದು. ತುಂಬ ರುಚಿಯಾಗಿ ಇರುತ್ತೆ. ನೋಡಿ ಈಗ ನುಗ್ಗೆಕಾಯಿ ಬೆಂದಿದೆ, ಇಷ್ಟು ಬೆಂದರೆ ಸಾಕು. ತುಂಬ ಬೆಂದ್ಬಿಟ್ರೆ ಅದು ಕಡ್ಡಿಗಳೆಲ್ಲ ಬಂದುಬಿಡುತ್ತಲ್ಲ, ನಮಗೆ ತಿನ್ನೋದಕ್ಕೆ ಆಗೋದಿಲ್ಲ, ಎಲ್ಲ ಬೆಳೆಸ್ಕೊಂಬಿಡುತ್ತೆ, ಒಂಥರ ಬಿಟ್ಕೊಂಬಿಡುತ್ತೆ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬೆಂದಿದೆ ಬೇಳೆ. ಈ ರೀತಿ ಬೇಯಬೇಕು. ನಿಮಗೆ ಸಾರು ರುಚಿ ಬರಬೇಕಂದ್ರೆ ಈ ಥರ ಚೆನ್ನಾಗಿ ಬೇಯಬೇಕು. ಆಮೇಲೆ ನಾವು ಸ್ವಲ್ಪ ಕಡ್ಗೋಲನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಹಿಂಗೆ ಕಡಿತೀವಿ, ಆವಾಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಸಾರು ಒದಗುತ್ತೆ, ತಿಕ್ನೆಸ್ ಬರುತ್ತೆ. ಕೆಲವ್ರಿಗೆ ತಿಕ್ ಇಷ್ಟ ಆಗಲ್ಲ, ನಮ್ಮ ಮನೇಲಿ ಸ್ವಲ್ಪ ದಪ್ಪಕ್ಕೆ ಮಾಡ್ತೀವಿ. ನಂತರ ನೀವು ಸಾಂಬಾರು ಪುಡಿ ಮನೇಲಿ ಮಾಡಿರೋದಾದರೂ ಯೂಸ್ ಮಾಡಿ, ಅಥವಾ ನಾವು ಮಾಡಲ್ಲಪ್ಪ ರೆಡಿಮೇಡ್ ತರ್ತೀವಿ ಅಂದರೆ ರೆಡಿಮೇಡು ಸಾರು ಪುಡಿನಾದರೂ ಹಾಕ್ಕೊಳ್ಳಿ. ಇನ್ನೂ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಸಹ ಸೇರಿಸಿದ್ದೀನಿ ನಾನು, ಯಾಕಂದರೆ ಹುಳಿ ಎಲ್ಲ ಇರೋದ್ರಿಂದ ಖಾರ ಕಮ್ಮಿ ಆಗಬಹುದು ಅಂತ. ಕೆಲವ್ರು ಖಾರ ಕಮ್ಮಿ ತಿಂತೀರಾ, ಖಾರ ಎಲ್ಲ ನಿಮ್ಮ ಇಷ್ಟ, ರುಚಿಗೆ ಎಷ್ಟು ಬೇಕೋ ಅಷ್ಟು. ನಂತರ ಒಗ್ಗರಣೆಗೆ ನೋಡಿ ನಾನು ಸ್ವಲ್ಪ ತುಪ್ಪನೂ ಬಳಸ್ತೀನಿ ಇಲ್ಲಿ. ತುಪ್ಪ, ಸಣ್ಣ ಈರುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಜಜ್ಜಿರೋದು ಬೆಳ್ಳುಳ್ಳಿ ಈರುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಸಾರೆಲ್ಲ ಆದಮೇಲೆ ಒಗ್ಗರಣೆ ಮಾಡಿ, ಆ ರುಚಿ ಘಮ ಅದ್ಭುತ. ಹಿಂಗೆ ಮಾತ್ರ ಮರಿಬೇಡಿ. ನಂತರ ನೋಡಿ ಹಿಂಗೆ ಹಾಕಿದ್ರೆ ಹಿಂಗೆ ಅನ್ನುತ್ತಲ್ವ, ಅದು ಹಂಗೆ ಬಂದ್ರೇ ಆ ಫ್ಲೇವರ್ ಫುಲ್ಲು ಮನೆಯೆಲ್ಲ ಹರಡುತ್ತೆ. ನಿಜ ಅಲ್ವಾ ಫ್ರೆಂಡ್ಸ್? ನೀವೆಲ್ಲ ಇದೇ ರೀತಿ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸುಮ್ಮನೆ ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಾರು ಸವಿದು ಹೇಗಿದೆ ಅನ್ನೋದನ್ನು ಹೇಳಿ. ಮುದ್ದೆ ಅನ್ನಕ್ಕೂ ಅದ್ಭುತವಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಹೈಪ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ